ಹೆಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದರ ಮಧ್ಯಾಂಕವನ್ನ ಕಂಡುಹಿಡಿಯಲಿಕ್ಕೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕ್ಬೇಕು ಮಕ್ಕಳೇ. ಸೊ ಇಲ್ಲಿ ಸಂಚಿತ ಆವೃತ್ತಿ ಅಂದ್ರೆ ಏನ್ ಹೇಳಿ, ಆವೃತ್ತಿಯನ್ನ ಕೂಡುವಿಕೆಯಿಂದ ನಮಗೆ ಸಂಚಿತ ಆವೃತ್ತಿ ದೊರಕುತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಮೊದಲನೆಯ ಸಂಚಿತ ಆವೃತ್ತಿ 4 ಪ್ಲಸ್ ಹಿಂದಿನ ಆವೃತ್ತಿ 0 ಆಗಿರುತ್ತೆ. ಸೊ ಹಾಗಾಗಿ 4 ಪ್ಲಸ್ 0 4 ಆಗತ್ತೆ. ಸೊ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ ಈಗಿನ ಆವೃತ್ತಿ 9, 5 ಪ್ಲಸ್ 4 9, 10 ಪ್ಲಸ್ 9 19, 19 ಪ್ಲಸ್ 5 24, 24 ಪ್ಲಸ್ 6 30 ಆಯ್ತು. ಸೊ ಇಲ್ಲಿ ಒಟ್ಟು ಆವೃತ್ತಿ ಎಷ್ಟು ಹೇಳಿ, 30 ಅಲ್ವಾ. ಸೊ ಈಗ ನಾವು ಮಧ್ಯಾಂಕ ವರ್ಗವನ್ನ ನಿರ್ಧರಿಸಬೇಕು. ಸೊ ಮಧ್ಯಾಂಕ ವರ್ಗವನ್ನ ನಿರ್ಧರಿಸಲಿಕ್ಕೆ ನಾವು ಒಟ್ಟು ಆವೃತ್ತಿಯ ಮೊತ್ತ ಡಿವೈಡೆಡ್ ಬೈ 2 ಮಾಡ್ತೇವೆ ಮಕ್ಕಳೇ. ಸೊ ಇಲ್ಲಿ n by 2. ಓಕೆ. ಸೊ ಎಷ್ಟಾಗುತ್ತೆ ಇದು 15. 30 ಡಿವೈಡೆಡ್ ಬೈ 2 ಅಂದ್ರೆ 15 ಆಗತ್ತೆ ಅಲ್ವಾ. ಸೊ ಈಗ ಸಂಚಿತ ಆವೃತ್ತಿ ಕಾಲಮ್ ಅನ್ನ ಒಬ್ಸರ್ವ್ ಮಾಡ್ಬೇಕು. ಸೊ ಇಲ್ಲಿ ಈ ಒಂದು ಸಂಚಿತ ಆವರ್ತನದಲ್ಲಿ 15ಕ್ಕಿಂತ ಹೆಚ್ಚಿರುವಂತಹ ಮೊದಲ ಸಂಖ್ಯೆ ಯಾವ್ದಾಯ್ತು ಮಕ್ಕಳೇ, 19 ಆಯ್ತು. ಸೊ 15ಕ್ಕಿಂತ ಹೆಚ್ಚಿರುವಂತಹ ಮೊದಲ ಸಂಖ್ಯೆ ಯಾವ್ದಾಯ್ತು, 19 ಆಯ್ತು. ಸೊ ಇದು ಏನಾಗತ್ತೆ ಮಕ್ಕಳೇ, 25ರಿಂದ 30 ವರ್ಗಕ್ಕೆ ಸೇರಿದೆ. ಸೊ ಆದ್ದರಿಂದ ಮಧ್ಯಾಂಕ ವರ್ಗ ಯಾವ್ದಾಗತ್ತೆ ಮಕ್ಕಳೇ, 25ರಿಂದ 30 ಆಗತ್ತೆ. ಓಕೆ. ಸೊ ಈಗ ಮಧ್ಯಾಂಕದ ಸೂತ್ರ ಏನ್ ಹೇಳಿ, L ಪ್ಲಸ್ n by 2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಸೊ ಇಲ್ಲಿ L ಏನು ಹೇಳಿ, ಮಧ್ಯಾಂಕ ವರ್ಗದ ಕೆಳಮಿತಿ ಎಷ್ಟು, 25. ಸೊ ಇಲ್ಲಿ n ಎಷ್ಟು, ಒಟ್ಟು ಆವರ್ತನ 30. ಸೊ ಇಲ್ಲಿ F ಅನ್ನೋದು ಮಧ್ಯಾಂಕ ವರ್ಗದ ಹಿಂದಿನ ಸಂಚಿತ ಆವರ್ತನ ಅಲ್ವಾ. ಸೊ ಇಲ್ಲಿ F ಏನ್ ಹೇಳಿ, CF. ಸೊ CF ಏನ್ ಹೇಳಿ, CF ಅಂದ್ರೆ ಸಂಚಿತ ಆವೃತ್ತಿ, ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ ಏನ್ ಹೇಳಿ, 9 ಅಲ್ವಾ. ಸೊ ಅದೇ ರೀತಿ ಆವೃತ್ತಿ F, ಮಧ್ಯಾಂಕ ವರ್ಗದ ಆವೃತ್ತಿ ಏನ್ ಹೇಳಿ, F 10. ಸೊ ಇದು 10. ಸೊ ಈಗ ಇಲ್ಲಿ H ಏನ್ ಹೇಳಿ, ವರ್ಗಾಂತರದ ಗಾತ್ರ. ಸೊ H ಈಸ್ ಈಕ್ವಲ್ ಟು 5. ಸೊ 30 ಮೈನಸ್ 25 ಅಂದ್ರೆ 5. ಓಕೆ. ಸೊ L ಎಷ್ಟು, 25. ಸೊ N ಒಟ್ಟು ಆವೃತ್ತಿ, CF ಏನ್ ಹೇಳಿ, ಸಂಚಿತ ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ, ಹಿಂದಿನ ವರ್ಗದ ಸಂಚಿತ ಆವೃತ್ತಿ ಎಷ್ಟಿದೆ ಮಕ್ಕಳೇ, 9 ಅಲ್ವಾ. ಸೊ ನೋಡಿ, ಮಧ್ಯಾಂಕ ವರ್ಗದ ಹಿಂದಿನ ವರ್ಗದ ಸಂಚಿತ ಆವೃತ್ತಿ. ಸೊ F ಏನ್ ಹೇಳಿ, ಮಧ್ಯಾಂಕ ವರ್ಗದ ಆವೃತ್ತಿ 10. ಸೊ ಈಗ ಈ ಎಲ್ಲ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಹಾಕಿದಾಗ ಸೊ ಇದೇನಾಗತ್ತೆ, L 25 ಪ್ಲಸ್ n by 2 ಎಷ್ಟು, 15 ಮೈನಸ್ 9 ಡಿವೈಡೆಡ್ ಬೈ F 10 ಇಂಟು H 5 ಇಸ್ ಈಕ್ವಲ್ ಟು 25 ಪ್ಲಸ್ 15 ಮೈನಸ್ 9 6 ಡಿವೈಡೆಡ್ ಬೈ 10 ಗುಣಿಸು 5. ಸೊ ಇದೆಷ್ಟಾಗುತ್ತೆ, 25 ಪ್ಲಸ್ 5 30 ಡಿವೈಡೆಡ್ ಬೈ 10. ಸೊ ಇಸ್ ಈಕ್ವಲ್ ಟು 25 ಪ್ಲಸ್ 3 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 28 ಆಗತ್ತೆ. ಹಾಗಾದ್ರೆ ಇಲ್ಲಿ ದತ್ತಾಂಶಗಳ ಮಧ್ಯಾಂಕ ಏನಾಯ್ತು ಹೇಳಿ, 28 ಆಗಿದೆ. ಥ್ಯಾಂಕ್ ಯು.